ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲಾಗ್ಸ್. ನಾನು ಇವತ್ತು ಸೂಪರ್ ಆಗಿರುವಂಥ ಒಂದು ಅಲಸಂದೆ ಹೇಳ್ತಾರಲ್ಲ, ಲಾಂಗ್ ಬೀನ್ಸ್, ಅದು ಮತ್ತು ಒಂದು ಪೊಟೆಟೊ ಹಾಕಿ ಸೂಪರ್ ಟೇಸ್ಟಿ ಆಗಿರುವಂತಹ ಒಂದು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಈಗ ಲಾಂಗ್ ಬೀನ್ಸ್ ಅಲಸಂದೆ ಏನು ಹೇಳ್ತೀವಿ ಅದನ್ನು ಕೈಯಲ್ಲಿ ಹೀಗೆ ಇಷ್ಟಿಷ್ಟು ಉದ್ದ ನಾನು ತೋರಿಸ್ತಿದ್ದೀನಲ್ಲ, ಸಾಧಾರಣ 1 ಇಂಚಷ್ಟು ಉದ್ದ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತೊಂದು 4 ಪೊಟೆಟೊನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಮತ್ತು ಒಂದು 2 ಟೊಮೆಟೊ, ಇಷ್ಟು ಒಂದು ದೊಡ್ಡದು ಒಂದು ಮತ್ತು ಮೀಡಿಯಮ್ಮು ಒಂದು ಪೊಟೆಟೊ ತೊಗೊಂಡಿದ್ದೀನಿ, ಟೊಮೆಟೊ ಅದು ಇಷ್ಟು ಇದಕ್ಕೆ ಬೇಕಾಗುತ್ತೆ. ಈಗ ಒಂದು ಕಡೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಅದರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲೊಂದು ಗುಜರಾತಿ ಹೋಟೆಲ್ ಇತ್ತು, ಅಲ್ಲಿ ಮಾಡ್ತಿದ್ರು. ಆಗ ನನಗೆ ಇಷ್ಟ ಆಗಿ ಅದು ರೆಸಿಪಿ ಕೇಳಿದ್ದೆ. ಅದಕ್ಕೆ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸ್ವಲ್ಪ ಪಟಪಟ ಅಂತ ಆಗಬೇಕು. ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕಿ, ಮತ್ತು ಜೀರಿಗೆನೂ ಕೂಡ ನೋಡಿ ಹೀಗೆ ಪಟಪಟ ಅಂತ ಆಗ್ತಾ ಉಂಟು. ಇದು ಆ ಗುಜರಾತಿ ಹೋಟೆಲಲ್ಲಿ ನಾವು ಊಟಕ್ಕೆ ಹೋಗುವಾಗ ನನಗೆ ತುಂಬ ಟೇಸ್ಟಿ ಆಗ್ತಿತ್ತು ಈ ಪಲ್ಯ. ಆಗ ಅವರು ನನಗೆ ಹೇಳಿದ್ದು ಹೇಗಂತ ರೆಸಿಪಿ ಕೇಳುವಾಗ ಹೇಳಿದರು, ಇದು ತುಂಬ ಫೇವ್ರೇಟ್ ಕರಿ ನಮ್ಮಲ್ಲಿ ಎಲ್ರಿಗೂ. ತುಂಬ 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 ಟೇಸ್ಟಿಯಾಗಿರುತ್ತೆ, ಈಸಿ ಕೂಡ ಮಾಡಲಿಕ್ಕೆ. ನೀವೆಲ್ಲ ಖಂಡಿತ ಟ್ರೈ ಮಾಡಿ. ಆಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಹಳದಿ ಪುಡಿಯನ್ನು ಹಾಕಿ, ಅರ್ಶಿನದ ಪುಡಿ, ಆಮೇಲೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿಯನ್ನು ಹಾಕಿ, ಖಾರದ ಪುಡಿನ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, ಹಿಂಗಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಒಂದು ಸರ್ತಿ ಸಾಸಿವೆ ಎಲ್ಲ ಪಟಪಟ ಆದಮೇಲೆ ಗ್ಯಾಸನ್ನು ಒಂದು ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಪೌಡ್ರನ್ನು ಹಾಕ್ಕೊಳ್ಳಿ, ಧನಿಯಾ ಪೌಡ್ರನ್ನು ಹಾಕ್ಕೊಳ್ಳಿ. ನೋಡಿ, ನಾನು ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಏನೂ ಹಾಕೋಕ್ಕಿಲ್ಲ. ಅದೆಲ್ಲ ಮಸಾಲೆ ಚೆನ್ನಾಗಿ ಎಣ್ಣೆಯಲ್ಲಿ ಹೀಗೆ ಸ್ವಲ್ಪ ಆಯ್ತಲ್ಲ, ನೋಡಿ ಚೆನ್ನಾಗಾಯಿತು. ಆಮೇಲೆ ಇದಕ್ಕೆ 1-2 ಟೊಮೆಟೊನ ನಾನು ತೋರಿಸಿದ್ದೆ ಅಲ್ಲ, ಅದನ್ನು ಹೀಗೆ ಸ್ವಲ್ಪ ದಪ್ಪ ದಪ್ಪಾಗಿ ಹೀಗೆ ಹೆಚ್ಕೊಂಡು ಇಟ್ಕೊಳ್ಳಿ. ಅದನ್ನು ಕೂಡ ಈಗ ಅದಕ್ಕೆ ಹಾಕಿ 1 ನಿಮಿಷ ಹೀಗೆ ಸ್ವಲ್ಪ ಹುರಿರಿ. ನೋಡಿ, ತುಂಬ ಹುರಿಬೇಕಂತಿಲ್ಲ, ಆಮೇಲೆ ಅದು ಬೇಯುತ್ತೆ ಅದರ ತರಕಾರಿ ಜೊತೆನೇ. ಘಮಾಂತ ಪರಿಮಳ ಬರ್ತಾಯಿದೆ. ಜೀರಿಗೆ ಮತ್ತು ಕೊತ್ತಂಬರಿ ಪೌಡ್ರು ಮತ್ತು ಹಿಂಗೆಲ್ಲ ಹಾಕಿದಲ್ಲ. ಈಗ ಇದಕ್ಕೆ ನಾನು ಹೆಚ್ಕೊಂಡಿದ್ದೆ ಅಲ್ಲ, ಪೊಟೆಟೊ ತೋರಿಸಿದ್ದೆ ಅಲ್ಲ, ಅದನ್ನು ವಾಶ್ ಮಾಡಿ ಹೆಚ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳಿ. ಮತ್ತು ಈಗ ಅದಕ್ಕೆ ಪೊಟೆಟೊ ಹಾಕಿದ ಮೇಲೆ ಮತ್ತು ಅಲಸಂದೆ, ನಾವು ಲಾಂಗ್ ಬೀನ್ಸ್ ಅಂತೀವಲ್ಲ, ಅಲಸಂದೆ ಅಂತೀವಿ, ಅದನ್ನು ಕೂಡ ಹಾಕಬೇಕು. ಅದನ್ನು ಕೂಡ ನಾನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಮತ್ತು ಈಗ ಸ್ವಲ್ಪ ಒಂಚೂರು ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ. ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ. ಉಪ್ಪು ಕಡಿಮೆ ಆದರೆ ಪುನಃ ಸ್ವಲ್ಪ ಹಾಕ್ಕೊಳ್ಬೋದು. ಸೊ ಹಾಗಾಗಿ ಹಾಕುವಾಗ ಸ್ವಲ್ಪ ಹದವೇ ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪು ಜಾಸ್ತಿ ಹಾಕಿದರೆ ಏನೂ ಮಾಡೋಕ್ಕಾಗಲ್ಲ, ಕಡಿಮೆ ಹಾಕಿದರೆ ಮತ್ತೆ ಪುನಃ ಹಾಕ್ಕೊಳ್ಬೋದಲ್ವ. ಹಾಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ದಿವಸದಿಂದ ನಾನು ಯಾವುದೂ ವೀಡಿಯೋ ಹಾಕಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಇವತ್ತು ಇದೊಂದು ವೀಡಿಯೋ ಹಾಕೋಣ ಅಂತ ಹೇಗೂ ಮನೇಲಿ ಇವತ್ತು ಇದನ್ನೇ ಮಾಡಿದ್ದೆ, ಹಾಗಾಗಿ ಒಂದು ವೀಡಿಯೋ ಶೂಟ್ ಮಾಡಿದೆ. ಈಗ ಅದಕ್ಕೆ ಸ್ವಲ್ಪ ಬೇಯೋಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ, ಮತ್ತು ಗ್ಯಾಸನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಲಿಡ್ಡಿಂದ ಮುಚ್ಚಿಟ್ಬಿಡಿ. ಮತ್ತು ಮಧ್ಯೆ ಒಂದು 5 ನಿಮಿಷ ಆದಮೇಲೆ ಪುನಃ ತೆಗೆದು ನೋಡ್ತಾ ಇರಿ. ನೋಡಿ, ನೀರು ಕಡಿಮೆ ಆಗಿದ್ದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಪುನಃ ಮತ್ತೆ ಲಿಡ್ ಮುಚ್ಚಿ ಹೀಗೆ ಇಟ್ಬಿಡಿ. ಹೀಗೆ ಒಂದು ಮಧ್ಯದಲ್ಲಿ 1-2 ಸರ್ತಿ ನೋಡ್ತಾ ಇರಿ. ನೋಡಿ, ಈಗ ನಾನು ಒಂದು ಸರ್ತಿ ಹೀಗೆ ತೆಗೆದು ನೋಡಿದೆ. ಒಂದು ವೇಳೆ ನೀರು ಕಡಿಮೆ ಆಗಿದ್ದರೆ ಮತ್ತೆ ತಳ ಹಿಡಿಯುತ್ತಲ್ಲ, ಹಾಗಾಗಿ ಒಂದು ಸರ್ತಿ ಪುನಃ ಹೀಗೆ ತೆಗೆದು ನೋಡಿ, ನೀರು ಉಂಟಿದ್ರಲ್ಲಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಪುನಃ ಲಿಡ್ ಮುಚ್ಚಿಡಿ. ಸಾಧಾರಣ ಒಂದು 10-15 ನಿಮಿಷದಲ್ಲಿ ಇದು ಪಲ್ಯ ತಯಾರಾಗಿಬಿಡುತ್ತೆ. ಇದನ್ನು ನಾವು ಅನ್ನದ ಜೊತೆ ಸೈಡ್ ಡಿಶ್ ಆಗಿನೂ, ದಾಲ್, ಅನ್ನ, ರೈಸ್ ಮತ್ತು ಇದು ತೊಗೊಳ್ಬೋದು, ಅಥವಾ ಚಪಾತಿ ಜೊತೆನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ರೆಡಿ ಆಯಿತು. ಒಂದು 10-15 ನಿಮಿಷ ಆಯಿತು. ಮತ್ತು ಪೊಟೆಟೊ ಮತ್ತು ಲಾಂಗ್ ಬೀನ್ಸ್, ಅಲಸಂದೆ ಅಂತ ಹೇಳ್ತೀವಲ್ಲ, ಅದು ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಈಗ ಘಮಾಂತ ಪರಿಮಳ ಬರ್ತಾಯಿದೆ. ನಿಜವಾಗ್ಲೂ ತುಂಬ ತುಂಬ ಟೇಸ್ಟಿ. ನೀವೆಲ್ಲರೂ ಇದನ್ನು ಟ್ರೈ ಮಾಡಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಅಲಸಂದೆ ಇಂದ ನೀವೆಲ್ಲ ಏನು ಮಾಡ್ತೀರಿ ಅಂತ ನನಗೆ ಹೇಳಿ. ಸೊ ಪಲ್ಯ ರೆಡಿ ಆಯಿತು, ಘಮಾಂತ ಪರಿಮಳ ಬರ್ತಿದೆ. ನಾನು ಹೋದೆ ಊಟಕ್ಕೆ. ಸೊ ನೀವು ಎಲ್ಲ ಖಂಡಿತ ಟ್ರೈ ಮಾಡಿ. ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.